Teachers are wanted in fastest growing Inshal English Medium School, Vijaypur. Qualified and experienced English teachers are wanted for 1 to 5th classes. Kannada teachers for the higher primary and science teacher for the 9th and 10th classes. और साथ ही स्कूल और बच्चों की देखभाल के लिए एक आया की और स्कूल बस के लिए एक एक्सपीरियंस ड्राइवर की ज़रूरत है। तो देर किस बात की, अधिक जानकारी के लिए इंशाल इंग्लिश मीडियम स्कूल महबूब नगर KHB कॉलोनी नियर अजहर ग्राउंड ऑफिस से संपर्क करें या स्क्रीन पर दिए गए स्कूल के जनरल सेक्रेटरी मौलाना अब्दुल रऊफ चट्टरकी सर के नंबर 8123160284 पर कॉल करें। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಿರ್ಬಂಧವನ್ನು ತಡೆ ಹಿಡಿಯುವವರೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾಗಿರಿ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ MB ಪಾಟೀಲ್ಗೆ ಜಿಲ್ಲಾ ಉಸ್ತುವಾರಿ MB ಪಾಟೀಲ್ಗೆ ಕಾಡ ಸಿದ್ದೇಶ್ವರ ಶ್ರೀಗಳಿಗೆ ಕನ್ಯಾರಿ ಮಠದ ಕಾಡ ಸಿದ್ದೇಶ್ವರ ಶ್ರೀಗಳಿಗೆ ಕನ್ಯಾರಿ ಮಠದ ಕಾಡ ಸಿದ್ದೇಶ್ವರ ಶ್ರೀಗಳಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬರಲೇಬೇಕು ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢಾ ಜೊತೆ ಆಚರಿಸಿ। ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು। ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ। ವಿವಿಧ ಸಿಹಿ ತಿಂಡಿಗಳು, ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢಾ ಆಗಿದೆ। ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ। ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ SS ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸ ಕೂಡ ಲಭ್ಯವಿರುತ್ತದೆ। ಯಾವ ಜಿಲ್ಲೆಯನ್ನ ನಿರ್ಬಂಧನೆ ಹೇರಿರುವಂತ
ಈಗಿನ ಹೇಡಿ ಸರ್ಕಾರಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನು ಹಾಕುವಂತ ದಿನ ಬಂದಿದೆ. ನಾವೆಲ್ಲರೂ ಬೇರೆ ಬೇರೆ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಇವತ್ತು ಸಂಸ್ಕಾರ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸುವಂತ ನಮ್ಮ ಸ್ವಾಮಿಗಳು ಕನೇರಿಯ ಕಾಡಸಿದ್ದೇಶ್ವರ ಅಪ್ಪಗಳನ್ನ ಯಾವ ಬಿಜಾಪುರಕ್ಕೆ ನಿರ್ಬಂಧನೆಯನ್ನು ಹೇರಿದಿರಲ್ಲ, ನಿಮಗೆ ಸ್ವಲ್ಪ ಆದರೂ ನಾಚಿಕೆ ಬರಬೇಕು ಸರ್ಕಾರಕ್ಕೆ. ಎಷ್ಟೋ ಜನ ಕರ್ನಾಟಕದಲ್ಲಿ ತಾವು ಏನೇನು ಮಾತಾಡ್ಯಾರ ಎಲ್ಲ ಗೊತ್ತಿದ್ದು ನಿರ್ಬಂಧನೆ ಹೇರಂಗಿಲ್ಲ. ಇವತ್ತು ರಾಜಕೀಯ ಲಾಭಕ್ಕಾಗಿ ಸ್ವಾಮಿಗಳನ್ನ ಬೀದಿಗೆ ತರುವಂತ ಕೆಲಸ ಯಾವುದಾದರೂ ಸರ್ಕಾರ ಅಂದ್ರ ಅದು ಹೇಡಿ ಸರ್ಕಾರ, ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾವ ಸ್ವಾಮೀಜಿಯವರು ಮಾಡಿದಂತ ಕಾರ್ಯವನ್ನ ನೀವು ನೆನಪು ಮಾಡಬೇಕು. ನೀವು ಬಂದು ಮಠಕ್ಕೆ ಬಂದು ಹೋದ್ರೆ ಗೊತ್ತಾಗತ್ತ. ಅವ್ರು ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸವನ್ನು ಮಾಡುವಂತ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರು ಕಾಡಸಿದ್ದೇಶ್ವರ ಅಪ್ಪಂಗಳ ಈ ನಿರ್ಬಂಧನೆ ಹೇರಿದ್ರ. ಅವ್ರೇನು ಬೇರೆ ರಾಜ್ಯದವರ, ಬೇರೆ ದೇಶದವರ? ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದು ನಮ್ಮ ಬಿಜಾಪುರ ಜಿಲ್ಲೆಯವರಾದಂತ ಕನೇರಿ ಶ್ರೀಗಳನ್ನ ನಿರ್ಬಂಧ ಹೇರಿರುವುದು ಬಹಳ ಖಂಡನೀಯವಾದಂಥದ್ದು. ಯಾಕಂದ್ರೆ ಕನ್ನೇರಿ ಶ್ರೀಗಳು ನಮ್ಮ ಸಂಸ್ಕಾರ, ಹಿಂದೂಗಳ ಸನಾತನ ಪರಂಪರೆಯನ್ನು ಉಳಿಸುವಂತ ಕೆಲಸ ಮಾಡಕತ್ತಾರ. ರೈತರನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವುಗಳನ್ನ ಎಲ್ಲ ಬಿಟ್ಟುಕೊಂಡು ಈ ರಾಜಕೀಯವನ್ನ ತಂದು ಈ ಮಠಗಳಿಗೆ ಹಾಕುವಂತ ಕೆಲಸ ಸರ್ಕಾರ ಮಾಡೋದು ಬಹಳ ತಪ್ಪಿದೆ. ಇವತ್ತೇನು ಸಿದ್ದರಾಮಯ್ಯನವರು ಇದಾರಲ್ಲ, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರ್ಬೇಕಂದ್ರ ನೀವು ಮಠಗಳಿಗೆ ಬಂದು ಸ್ವಲ್ಪ ದಿನ ಜ್ಞಾನವನ್ನು ಪಡೆದ್ರ ಒಳ್ಳೆಯದಾಗ್ತದೆ. ನಮ್ಮ ಬಿಜಾಪುರದಲ್ಲಿ ಜ್ಞಾನ, ಯೋಗ, ಆಶ್ರಮ ಎಷ್ಟು ಚಂದ ಇದೆ ಅಂದ್ರ, ಜ್ಞಾನ ಬೇಕಾದ್ರೆ ಬನ್ನಿ, ಆಶ್ರಮದಲ್ಲಿ ಶ್ರಮ ಬೇಕು, ಜ್ಞಾನ ಬೇಕು, ಮತ್ತು ಯೋಗಗಳನ್ನ ಕಲಿಸುವಂತ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಆಶ್ರಮ ಅಂದ್ರ ಅದು ಸಿದ್ದೇಶ್ವರ ಜ್ಞಾನ ಯೋಗ ಆಶ್ರಮ. ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗ್ತದೆ ಜ್ಞಾನ ಯೋಗ ಆಶ್ರಮ ಏನ್ ಇದೆ ಅಂತ, ಪರಂಪರೆ ಏನಿದೆ ಅಂತ. ಇವತ್ತೇನು ನಿರ್ಬಂಧನೆ ಹಾಕಿದ್ದು ಇದು ಬಹಳ ಖಂಡನೀಯವಾದಂಥದ್ದು. ಸಿದ್ದರಾಮಯ್ಯನವರೇ, ನೀವೇನು 3 ಬಟ್ಟ ವಿಭೂತಿ ಬಡ್ಕೊಂಡು ಕಾರ್ಯಕ್ರಮಗಳಲ್ಲಿ ಮಾತಾಡೋದಲ್ಲ. ಏನು ದಸರಾ ಉತ್ಸವದಲ್ಲಿ ನಮ್ಮ ಪರಂಪರೆಯ, ಕರ್ನಾಟಕ ಪರಂಪರೆಯನ್ನ ಬಿಂಬಿಸುವಂತ ಪೇಟವನ್ನ ನೀವು ತ್ಯಜಿಸಿ ಏನು ಮುಸ್ಲಿಮ್ಸ್ರು ಹಾಕುವಂತ ಏನು ಟೋಪಿ ಹಾಕೊಂಡು ಹೋಲಿಕೆ ರಾಜಕಾರಣ ಮಾಡ್ತಿರಲ್ಲ, ನೀವು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲು ಯೋಗ್ಯರಲ್ಲ. ನೀವೆಲ್ಲ ಏನಂದ್ರೆ ಹೋಲಿಕೆ ರಾಜಕಾರಣ ಮಾಡುವಂಥದ್ದು, ಹಿಂದೂ ಧರ್ಮವನ್ನ ತುಳಿಯುವಂತ ಕೆಲಸ ನೀವು ಬಂದಾಗಲಿಂತ ಮಾಡ್ತಾ ಇದ್ದೀರಿ. ಧರ್ಮ ಹೊಡೆಯೋದು, ಜಾತಿ ಹೊಡೆಯೋದು, ಇವೆಲ್ಲ ಕೆಲಸ ಮಾಡಿ ಎಲ್ಲರಲ್ಲಿ ಸಮತೋಲನೆಯನ್ನು ಬಿತ್ತಿರಿಸುವುದು ಬಿಟ್ಟು ಎಲ್ಲರಲ್ಲಿ ಜಗಳ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ನೋಡ್ಬೇಕು, ಯಾವ ಜಾತಿ ವಿಜಾತಿ ಅನ್ನಬೇಡ ಅಂತ ಬಸವಣ್ಣರು ಹೇಳಿದ್ರು. ಯಾವ ಧರ್ಮ ಇಲ್ಲ ಅಂತ ಹೇಳಿದ್ರು, ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು. ನಿಮ್ಮಲ್ಲಿ ಏನೈತಿ? ಬಸವಣ್ಣವರ ಹೆಸರು ಹಿಡ್ಕೊಂಡು ಧರ್ಮ ಮಾಡೋದಲ್ಲ, ಎಲ್ಲರನ್ನು ಒಳಗೊಂಡು ಧರ್ಮವನ್ನ ಕಟ್ಟುವಂತ ಕೆಲಸ ಬಸವಣ್ಣನವರು ಅವಾಗ ಕ್ರಾಂತಿಯಾಗಿ ಮಾಡಿದ್ರು. ಅಂತವ್ರ ಹೆಸರ ಮೇಲೆ ಎಲ್ಲರನ್ನ ಹೊಡೆತ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಸರ್ಕಾರಕ್ಕೆ ನಾವು ಎಲ್ಲಾ ಸ್ವಾಮಿಗಳು ಇವತ್ತು ಬೀದಿಗೆ ಬರ್ತಾ ಇದೀವಿ. ಇನ್ನೇನಾದರೂ ನಾವು ಬೀದಿ ಬಿಟ್ಟು ವಿಧಾನಸೌಧ ಬರುವುದು ಏನಾದರೂ ಗಚ್ಚಿ ಆಯ್ತಂದ್ರ ನೀವೇನು MLA MP ಗಳದಿರಲ್ಲ, ಎಲ್ಲರೂ ಹೋಗ್ತೀರಿ ಮನೆಗೆ. ನಮ್ಮ ಭಕ್ತರು ನಮಗೆ ಸಹಕಾರವನ್ನು ನೀಡಿದ್ರ ಮುಂದಿನ ಸಲ ನಾವು ಸನ್ಯಾಸಿಗಳು ರಾಜಕೀಯ ಇಳಿಬೇಕಾಗ್ತದ ಅಂತ ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೇವೆ. ನಾವು ಸುಮ್ಮನೆ ಅಲ್ಲ, ಧರ್ಮವನ್ನ ಕಾಪಾಡಬೇಕಾಗ್ತದ, ಸಂಸ್ಕೃತಿಯನ್ನು ಉಳಿಸಬೇಕಾದ್ರ ನಾವು ಬರೇ ಸನ್ಯಾಸಿಗಳಲ್ಲ, ಸ್ವಾಮಿಗಳಲ್ಲ, ಮಠಗಳಲ್ಲಿ ಕುಂತು ಧರ್ಮ ಬೋಧನೆ ಮಾಡೋದಲ್ಲ, ರಾಜಕೀಯ ನೀತಿಗಳನ್ನ ಹೇಳುವಂತ ಎಲ್ಲ ಸ್ವಾಮಿಗಳಿವೆ. ಒಬ್ಬರೇ ನಮ್ಮ ಕನೇರಿ ಅಪ್ಪಗಳಿಗೆ ನೀವು ನಿರ್ಬಂಧನೆ ಹಾಕಿದ್ರಲ್ಲ, ಅವ್ರಿಗೆ ನಿರ್ಬಂಧನೆ ಹಾಕಿರಬಹುದು, ನಮಗೆಲ್ಲ ನಿರ್ಬಂಧನೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಸ್ವಾಮಿಗಳು ನಾವು ಜಾಗೃತಿಯನ್ನು ಮೂಡಿಸ್ತೀವಿ.
ಈ ನಿರ್ಬಂಧನೆಯನ್ನ ವಾಪಸ್ ತಗೋಬೇಕು. ತಗೊಂಡು ನಮ್ಮ ಗೌರವವನ್ನ, ನಮ್ಮ ಸ್ವಾಮಿಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದ ಅಂತ ಹೇಳಿ ಸರ್ಕಾರ ಈ ಸ್ವಾಮಿಗಳ ಮೇಲೆ ಏನು ಅಸ್ತ್ರಗಳನ್ನು ಮಾಡ್ತಾ ಇದ್ರಿ, ಇವು ಅಸ್ತ್ರಗಳು ಯಾವತ್ತು ನಡೆಯಂಗಿಲ್ಲ. ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಕನೇರಿ ಅಪ್ಪಗಳು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು. ಏನು ಸಾವಯವ ಕೃಷಿ ಮುಖಾಂತರ ನಮ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸ ನಮ್ಮ ಕನೇರಿ ಶ್ರೀಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಏನು ನಾವು ಎಲ್ಲಾ ಮಠಾಧೀಶರು ಇವತ್ತು ಬಾಗಲಕೋಟೆ ಬಿಜಾಪುರ ನಿರ್ಬಂಧನೆ ಹೇರ್ತಾ ಇದ್ದೀರಿ, ನಾಳೆ ಕರ್ನಾಟಕ ಹೇರಬಹುದು. ಎಲ್ಲಾ ಮಾಡಿದ್ರು ಏನು ಆಗಲ್ಲ. ಅಜ್ಜವರಿಗೆ ನಿರ್ಬಂಧನೆ ಹೇರಿದ್ರೆ ನಮಗೆ ಹೇರುವಂತ ತಾಕತ್ತು ನಿಮಗಿಲ್ಲ. ನೀವು ಕ್ಷಮಾಪಣೆ ಕೇಳಿಕೊಂಡು ಈ ನಿರ್ಬಂಧನೆಯನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗಬೇಕು. ನೀವೆಲ್ಲ ಸಿದ್ದರಾಮಯ್ಯನವರೇ, ನೀವು ಮಾಡುವಂತ ಕೆಲಸ ಅಂದ್ರ ಹೋಲಿಕೆ ರಾಜಕಾರಣ. ಒಂದು ಜಾತಿಗೆ ನೀವು ಮಾಡ್ತಾ ಇದ್ದೀರಿ. ಈ ಹಿಂದೂ ಧರ್ಮ, ಸನಾತನ ಧರ್ಮ ದೊಡ್ಡದಿದೆ. ಈ ಧರ್ಮದ ಶಾಪ ನಿಮ್ಗೆ ತಟ್ಟುತ್ತದ, ಅದು ನೀವು ತಿಳ್ಕೋಬೇಕಾಗ್ತದಂತ ಹೇಳ್ತಾ ಇವತ್ತಿನ ಈ ನಿರ್ಬಂಧನೆಯನ್ನು ಮಾಡಿದಾರಲ್ಲ, ಈ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಹಿಡ್ಕೊಂಡು ಎಲ್ಲಾ ಭಕ್ತಾದಿಗಳು ಹಿಡ್ಕೊಂಡು ಇದನ್ನ ನಾವು ಖಂಡನೆಯನ್ನು ಮಾಡುವಂತ ಕೆಲಸ ಇವತ್ತಾಗ್ತಾ ಇದೆ. ನಮ್ಮವರು ನಮ್ಮ ಸ್ವಾಮಿಗಳಿಗೆ ನಡೆಸ್ತೇವೆ, ಎಮರ್ಜೆನ್ಸಿ ನಡೆಸ್ತೀವಿ, ಈಗ ನಡೆಸ್ತೀವಿ ದೊಡ್ಡ ಮಾತಾವು. ಆ ಶಕ್ತಿನೂ ಇಲ್ಲ, RSS ತೆಗೆದ್ರಿಲ್ಲ, ಆರ್ಡರ್ ತೆಗೆದಾರಿಲ್ರಿ. ಈಗ ಸಂಘ ಸಂಸ್ಥೆ ಮಲ್ಲ ಆಯ್ತದು. ಈಗ RSS ಕ್ಯಾಂಪ್ ಮಾಡ್ಬೇಕಾದ್ರೆ, ಅಲ್ಲಿ ಉಡ್ಬಾಸ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡ ಮಾಡ್ತೀವಿ ನಾವು, ಹಂಗೆ ಮಾಡುದಿಲ್ಲ. ಅಲ್ಲೇನು ಹೊಸ ಹೇಳಕತ್ತೀರಿ ನೀವು. ಮತ್ತೀಗ ನಾವು PDO ಸಸ್ಪೆಂಡ್ ಮಾಡ್ರಿ, RSS ಹೋಗವ ನಿನ್ನ ಸ್ಕೂಲ್ನಾಗ ಯೂನಿಫಾರ್ಮ್ ಹಾಕಿದ್ರೆ ಸಸ್ಪೆಂಡ್ ಮಾಡಿದ್ರು. ಏನರ್ಥ ಇದು? ಸರ್ಕಾರಿ ನೌಕರರು ಆರಿಸುವುದು ತಪ್ಪಲ್ಲ, ತಪ್ಪಲ್ಲ. ಎಲ್ಲಿದ್ರಿ ನೀವು? ಹೀಗಾಗಿ RSS ಮೇಲೆ ಹಾಕಿರ್ತಕ್ಕಂಥ ಬ್ಯಾನ್ ಕೂಡ ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಸಂಘ ನೀವು ಹೇಳಕ್ಕೆ ಕೇಳುವಂತ ಇಲ್ಲ. ಇಡೀ ಸಂಘಮಯ ಆಗತ್ತೀವಿ, ದೇಶ ಸಂಘಮಯ ಆಗಿದೆ. ವಿಜಯಪುರ ನಗರದೊಳಗೆ ಸುಮಾರು 6,500 ಸ್ವಯಂ ಸೇವಕರು ಬಂದು ಮಾಡಿ ಪಕ್ಷಾಂತರ ಆದ್ರೆ 6,500 ಎಂತ ಬಂದಿದ್ರು ವಿಜಯಪುರ ನಗರದಾಗ. ಅವ್ರು ನಿಂತು ಶಾಖೆಗೆ ಬಂದವರಲ್ಲ, RSS ಗೆ ಮನಸ್ಸೋತ್ ಬಂದಿರತಕ್ಕಂಥ ಯುವಕರ ತಂಡ. ಅದು ಇಡೀ ದೇಶಾದ್ಯಂತ ಸಂಘ ಶಕ್ತಿ ಬೆಳೆದಿದೆ. ಅದ್ರ ಮೇಲೆ ಹಾಕಿರ್ತ ನಿಷೇಧವನ್ನು ತೆಗಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಬಯಸ್ತೀನಿ. ತೆಗೀರಿ, ಸಾಕಲ್ ಬಿಡ್ರಿ. ಸಂಘ ನಿಲ್ಲುವುದಿಲ್ಲ, ಸಂಘದ ಕಾರ್ಯ ನಿಲ್ಲುವುದಿಲ್ಲ. ಹಾಗೆ ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗುದಿಲ್ಲ. ಅದಕ್ಕಾಗಿ ಇವತ್ತ ವಿನಂತಿ ಮಾಡ್ತೀನಿ, ಕಳೇರಿ ಶ್ರೀಗಳು ಹಾಕಿರ್ತಕ್ಕಂಥ ಪ್ರವೇಶ ನಿರ್ಬಂಧವನ್ನ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ 2 ಜಿಲ್ಲೆ ಹಾಕಿ ನಿರ್ಬಂಧ ತೆಗೆದು ಹಾಕಬೇಕು. ಇಲ್ಲಿ ಹೇಳಿದ್ರೆ ನಮ್ಮ 2 ಜಿಲ್ಲೆ ಇರ್ತಕ್ಕಂಥ ಕಾಂಗ್ರೆಸ್ನ 3 ಜನ ಮಂತ್ರಿಗಳು, ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರ ಅವರು, ವಿಜಯಪುರ ಜಿಲ್ಲೆಯ MB ಪಾಟೀಲ್ ರವರು, ಶಿವಾನಂದ ಪಾಟೀಲ್ ರವರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಶಾಸಕರು ಇವತ್ತು ಹೇಳ್ಬೇಕು ನೀವು ಮುಖ್ಯಮಂತ್ರಿಗೆ. ಈ ಜಿಲ್ಲೆಯವ್ರು ನಿಮ್ಗೆ ಹೋಟ್ ಬೇಕಾಗಿದ್ರ, ಈ ಜಿಲ್ಲೆ ಹೋಟ್ ಬೇಕಾಗಿದ್ರ ಇವತ್ತು ಮುಖ್ಯಮಂತ್ರಿಗೆ ಒಂದು ಹೇಳಿಕೆ ಕೊಡ್ಬೇಕು. ನೀವು ಬರೇ ಕಣ್ಣು ವರ್ಷ ಹೇಳಿಕೆ ಕೊಟ್ಟರೆ ಇರಾಗಿಲ್ಲ. ಶಿವಾನಂದ ಪಾಟೀಲ್ ನಿಮಗೂ ಹೇಳುತ್ತೆ, ನಾನು ಅದು ಹೇಳಿ ರಾಹುಲ್ ರಾಜೀನಾಮೆ ಕೊಟ್ಟು ನೋಡ್ರು, ಎದಕ್ಕೆ ಕೊಡ್ತಿರ್ತೀರಿ ಸುಮ್ಕೆ ಇಬ್ರು ಹಾಕಿ ರಾಜೀನಾಮೆ ಕೊಡ್ತಿರ್ತೀರ. ಬರ್ರಿ, ದೇಶ ಸೇವೆಗೆ ಧರ್ಮಸ್ಥಳಾಗೆ ಹಿಂದೆ ದೊಡ್ಡ ನೀವು ಶಾಸಕರು ಸೇರಿ ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಅವಾಗ ನಿಮ್ಮ ಧರ್ಮದ ಬಗ್ಗೆ, ಋಷಿಗಳ ಬಗ್ಗೆ, ಸ್ವಾಮಿಗಳ ಬಗ್ಗೆ, ಭೂಮಿಯ ಬಗ್ಗೆ ಇರ್ತಕ್ಕಂಥ ತಿಳಿತೈತಿ. ಕಾಂಗ್ರೆಸ್ ಶಾಸಕರಿಗೆ ಹೇಳ್ತೀನಿ, ಇದನ್ನ ನೀವು ಮಾಡಿ ತೋರಿಸಿ. ನಿಮಗೆ ಶಾಶ್ವತ ಕೊಡೋದು ಹೇಳುದಿಲ್ಲ, ಅನ್ಸ್ಬೇಡ್ರಿ. ಎಲೆಕ್ಷನ್ ಆರಿಸ್ಬೇಕು, ಕಠಿಣ ಮಾಡಾಯ್ತದ. ಅದು ಶಾಶ್ವತ ಕೊಡ್ಬೇಡ್ರಿ. ಅಟ್ಲೀಸ್ಟ್ ದೀಪಾವಳಿ ಆಗುತ್ತಾರ ಕೊಡ್ರಿ, ಭದ್ರಗಳು ನೋಡೋಣ. ದೀಪಾವಳಿ ಹಾಕಲ್ಲ ಮತ್ತೆ ವಾಪಸ್ ತಗೋರಿ. ಆದ್ರೆ ಅಷ್ಟು ನಮ್ಮ ಐತೆ ನೋಡ್ತೀನಿ ನಾನು. ನಿಮ್ ತೆಕ್ಕ ಎದಕ್ಕೆ ಏನು ಮಾಡ್ತೀರಿ? ಅಕಸ್ಮಾತ್ ಸತ್ತು ಆದ್ರೆ ಏನ್ ಮಾಡ್ತೀರಿ? ಅಕಸ್ಮಾತ್ ಹಾಟ್ರೆ ಸತ್ಬಿಟ್ರೆ ಹೊತ್ತಿಲ್ಲ ಅಧಿಕಾರ. ಧರ್ಮಸ್ಥಳಾಗಿ ಮಾಡ್ಕೋರಿ, ಒಂದು ತ್ಯಾಗ ಮಾಡ್ರಿ, ಏನಾಗೋದು ಅಂತ ಅದಕ್ಕೆ ಅಷ್ಟು ಮಾಡಕ್ ಬರಲ್ಲ ಅಂದ್ರೆ ವಿಜಯಪುರ ಜಿಲ್ಲೆ ಗಂಡು ಮೆಟ್ಟಿ ನಾಚಿಕ್ ಬರ್ತದೆ ನಿಮ್ಗೆಲ್ಲ. ಎಲ್ಲ ನಿಮ್ಮ ಪ್ರತಿನಿಧಿ ಆಗಿದ್ದಕ್ಕೆ ನಾಚಿಕ್ ಬರ್ತದೆ ಅವಾಗ. ಅದಕ್ಕೆ ದಯವಿಟ್ಟು ಎಲ್ಲರೂ ಸೇರಿ ಧರ್ಮಕ್ಕೆ ಬಂದಂತ ಸಂಕಟ ಇದು. ಇದು ಬಿಜೆಪಿ ಸಂಕಟನೂ ಅಲ್ಲ, ಸಂಘದ ಸಂಕಟನೂ ಅಲ್ಲ, ವಿಶ್ವ ಹಿಂದೂಗಳ ಸಂಕಟನೂ ಅಲ್ಲ. ಇಡೀ ದೇಶದ, ಇಡೀ ಜಿಲ್ಲೆಯ ದೊಡ್ಡ ಧರ್ಮ ಸಂಕಟ ಬಂದಿರತಕ್ಕಂತ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ಪಾತ್ರಗಳನ್ನು ತೋರಿಸಬೇಕು, ನಿಮ್ಮ ಜವಾಬ್ದಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।